ಎಲ್ಲರಿಗೂ KS ಟ್ಯುಟೋರಿಯಲ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಂದರೆ ಓಲ್ಡ್ ಕ್ವೆಶ್ಚನ್ ಪೇಪರ್ ಅಂದರೆ PC ಮತ್ತು PSIಗೆ ಹಲವಾರು ಎಕ್ಸಾಮ್ SD FD ಆಗಿರ್ಬೋದು ಎಲ್ಲ ಎಕ್ಸಾಮ್ಗಳು ಒಳಗೊಂಡಂತೆ GK ಕ್ವೆಶ್ಚನ್ ಪೇಪರನ್ನು ನೋಡೋಣ. ಅಲ್ಲಿ ಕೆಲವು ಪ್ರಮುಖ ಪ್ರಶ್ನೆಗಳಿದ್ದಾವೆ, ನೋಡಿಕೊಳ್ಳಿ ಎಲ್ಲರೂ. ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ಅಶೋಕ ಚಕ್ರವು ಭಾರತದ ಧ್ವಜದ ಭಾಗವಾಗುವಂತೆ ಆಯ್ಕೆ ಮಾಡಲಾಯಿತು, ಅದು ಯಾವಾಗ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಮೊದಲನೇದಾಗಿದೆ ನೋಡಿ, 1947. ಯಾವಾಗ 1947ರಲ್ಲಿ ಏನು ಮಾಡ್ತಾರೆ ಅಂದರೆ ಅಶೋಕನ ಚಿತ್ರವನ್ನು ಏನು ಮಾಡ್ತಾರೆ ಅಂದರೆ ನಮ್ಮ ಭಾರತದ ಭಾಗವಂತ ಧ್ವಜದಲ್ಲಿ ಅನಾವರಣ ಮಾಡಲಾಗುತ್ತದೆ ಅಂತ ನಾವು ಹೇಳ್ಬೋದು. ಅಶೋಕ ಚಕ್ರ ಯಾವಾಗ, ಇದಕ್ಕೆ ಸರಿಯಾದ ಉತ್ತರ ಯಾವುದಿದೆ ಅಂದರೆ 1947. ಇದಕ್ಕೆ ಸರಿಯಾದ ಉತ್ತರ ಯಾವುದಿತ್ತು? 1947 ಇದಕ್ಕೆ ಸರಿಯಾದ ಉತ್ತರ. ಅಶೋಕನ ಚಕ್ರವು 1947ರಲ್ಲಿ ತ್ರಿವರ್ಣ ಧ್ವಜದಲ್ಲಿ ಸೇರಿಸಲಾಗುತ್ತದೆ. ಇದು ಧರ್ಮಚಕ್ರವನ್ನು ಪ್ರತಿನಿಧಿಸುವಂಥ ಒಂದು ಆಯ್ಕೆಯಾಗಿದೆ ಅಂತ ಹೇಳ್ಬೋದು. ಯಾವುದು? ಅಶೋಕ ಚಕ್ರ. ಇದು ಧರ್ಮಚಕ್ರವನ್ನು ಪ್ರತಿನಿಧಿಸುತ್ತದೆ, ಜೊತೆಗೆ ಏಕತೆಯ ಒಂದು ಸಂಕೇತವಾಗಿದೆ ಅಂತ ನಾವು ಹೇಳ್ತೀವಿ ಅಶೋಕ ಚಕ್ರ. ಅದೇ ರೀತಿಯಾಗಿ ಮುಂದೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಮಾನವನ ದೇಹದಲ್ಲಿ ಎಷ್ಟು ಕ್ರೋಮೋಸೋಮ್ಗಳು ಇವೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 46. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮಾನವನ ದೇಹದಲ್ಲಿ 46 ಕ್ರೋಮೋಸೋಮ್ಗಳು ಇರುತ್ತವೆ. ಇದರ ವಿವರಣೆ ನೋಡೋದಾದರೆ, ಮಾನವನ ದೇಹದಲ್ಲಿ ಒಟ್ಟು 23 ಜೋಡಿಗಳಾಗಿ ಕ್ರೋಮೋಸೋಮ್ಗಳು ಇರುತ್ತವೆ. ಎಷ್ಟಂದರೆ 23 ಜೋಡಿಯಾಗಿ ಇರುತ್ತವೆ. ಒಬ್ಬ ಮನುಷ್ಯನಲ್ಲಿ 23 ಜೋಡಿಯಾಗಿ ಇರುತ್ತವೆ. ಇದರಲ್ಲಿ 22 ಜೋಡಿಗಳು ಸ್ವಸಾಮಾನ್ಯ ಆಗಿರ್ತವೆ, ಅಂದರೆ ಆಟೋಸೋಮ್ಗಳಾಗಿರ್ತವೆ ಅಂತ ಹೇಳ್ಬೋದು. ಒಂದು ಜೋಡಿ ಮಾತ್ರ ಏನಂದರೆ ಲಿಂಗ ಕ್ರೋಮೋಸೋಮ್ಗಳಾಗಿರ್ತವೆ. ಅಂದರೆ ಒಂದು ಕ್ರೋಮೋಸೋಮ್ ಏನಪ್ಪ ಅಂತಂದರೆ ಲಿಂಗಕ್ಕೆ ಸಂಬಂಧಿಸಿದಂಥ ಒಂದು ಕ್ರೋಮೋಸೋಮ್ ಆಗಿರುತ್ತದೆ. ಮನುಷ್ಯನಲ್ಲಿ 22 ಕ್ರೋಮೋಸೋಮ್ಗಳು ಏನಪ್ಪ ಅಂತಂದರೆ ಸ್ವಸಾಮಾನ್ಯ ಕ್ರೋಮೋಸೋಮ್ಗಳಾಗಿರ್ತವೆ. ಇವಕ್ಕೆ ಆಟೋಸೋಮ್ಗಳೆಂದು ಕರೆಯುತ್ತಾರೆ. 22 ಝೋಮ್ಗಳಿಗೆ ಪ್ಲಸ್ ಮತ್ತು ಲಿಂಗ ಒಂದು, ಇದು ಸೇರಿ 23 ಜೊತೆ ಆಗುತ್ತವೆ ಅಂತ ನಾವು ಹೇಳ್ತೀವಿ. ಮುಂದಿನ ಪ್ರಶ್ನೆ ಹೋಗೋಣ. ಅದೇ ರೀತಿಗೆ ನಮ್ಮ ಮುಂದಿನ ಪ್ರಶ್ನೆ, ಜೈವಿಕ ವೈವಿಧ್ಯತೆಯನ್ನು ಸಂರಕ್ಷಿಸಲು ಮುಖ್ಯವಾದ ಜಾಗ ಯಾವುದು? ಅಂದರೆ ನಮ್ಮ ದೇಶದಲ್ಲಿ ಜೈವಿಕ ವೈವಿಧ್ಯತೆಯನ್ನು ನಾವು ಸಂರಕ್ಷಣೆ ಮಾಡಬೇಕಪ್ಪ ಅಂತ ಅಂದಾಗ ನಾವು ಯಾವುದಾಗಿ ಮುಖ್ಯ ಜಾಗ, ಅದಕ್ಕೆ ಯಾವುದು ಜಾಗ ಉತ್ತಮವಾಗಿರ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ ರಾಷ್ಟ್ರೀಯ ಉದ್ಯಾನವನ. ಇದಕ್ಕೆ ಜೈವಿಕ ವೈವಿಧ್ಯತೆ ಸಂರಕ್ಷಿಸಲು ನಮ್ಮ ದೇಶದಾಗ ಏನಿರ್ಬೇಕಂತಂದರೆ ರಾಷ್ಟ್ರೀಯ ಉದ್ಯಾನವನ ಇರಬೇಕು. ಅದರಿಂದ ನಮ್ಮ ದೇಶದಲ್ಲಿ ಏನಪ್ಪ ಅಂತಂದರೆ ಇವು ಜೈವಿಕ ವೈವಿಧ್ಯತೆಯನ್ನು ನಾವು ಸಂರಕ್ಷಿಸಬಹುದಾಗಿದೆ. ಇದರ ನೋಡೋಣ ಇದು ಹೆಂಗಪ್ಪ ಅಂತಂದ್ರೆ, ರಾಷ್ಟ್ರೀಯ ಉದ್ಯಾನವನವು ಪ್ರಾಕೃತಿಕ ವಾಸಸ್ಥಳವನ್ನು ಉಳಿಸುತ್ತದೆ, ಪ್ಲಾಂಟ್ ಮತ್ತು ಪ್ರಾಣಿಗಳ ಪ್ರಜಾತಿಗಳನ್ನು ಸಂರಕ್ಷಿಸಲು ಸಹಾಯ ಮಾಡುತ್ತದೆ. ಯಾವುದು? ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಏನಪ್ಪ ಅಂತಂದರೆ ನಾವು ಪ್ಲಾಂಟ್ಗಳನ್ನಾಗಿರ್ಬೋದು, ಅಂದರೆ ಹೂವಿನ ಗಿಡಗಳಾಗಿರ್ಬೋದು ಅಥವಾ ಪ್ರಾಣಿಗಳನ್ನು ನಾವು ಅಂಥ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವೇನಪ್ಪ ಅಂತಂದರೆ ರಕ್ಷಣೆ ಮಾಡಲು ಸಹಾಯವಾಗಿದೆ ಅಂತ ನಾವು ಹೇಳ್ಬೋದು. ರಾಷ್ಟ್ರೀಯ ಉದ್ಯಾನವನ. ಅದೇ ರೀತಿ ಮುಂದೆ ನೋಡೋದಾದರೆ, ಮಾನವರ ರಕ್ತದಲ್ಲಿ ಆಮ್ಲಜನಕವನ್ನು ತಲುಪಿಸಲು ಹೊಣೆಗಾರ ನಿಶ್ಚಿತ ಅಂಶ ಯಾವುದು? ಅಂದರೆ ಮಾನವ ದೇಹಕ್ಕೆ ಆಮ್ಲಜನಕ ಬೇಕಪ್ಪ, ಅಂಥ ಸಂದರ್ಭದಲ್ಲಿ ಇದಕ್ಕೆ ಆಮ್ಲಜನಕವನ್ನು ಸರ್ವ್ ಮಾಡೋರು ಯಾರಪ್ಪ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ RBC ಅಂತ ಹೇಳ್ಬೋದು. RBC ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಅಂತ ನಾವು ಹೇಳ್ತೀವಿ. ಇದಕ್ಕೆ ಕನ್ನಡದಾಗ ಏನು ಅಂದರೆ ಎರಿಥ್ರೋಸೈಟ್ಸ್ಗಳಂತ ಕೂಡ ಕರೀತಾರೆ. ಇದಕ್ಕೆ ಯಾವುದಕ್ಕೆ? RBCಗೆ. ಅದೇ ರೀತಿಯಾಗಿ WBC ಇದು ವೈಟ್ ಬ್ಲಡ್ ಸೆಲ್ಸ್ ಅಂತೀವಿ. ಇದಕ್ಕೆ ಲುಕೆಮಿಯೋಸೈಟ್ಸ್ ಅಂತ ಕೂಡ ಕರೀತಾರೆ. ಏನಂತ? ಲೂಕೋಸೈಟ್ಗಳು. WBCಗೆ ಅಂದರೆ ವೈಟ್ ಬ್ಲಡ್ ಸೆಲ್ಸ್. ವೈಟ್ ಬ್ಲಡ್ ಸೆಲ್ಸ್ ಏನು ಮಾಡ್ತಪ್ಪ ಅಂತಂದರೆ ರೋಗ ನಿರೋಧಕವಾಗಿದೆ ಇದು ವೈಟ್ ಬ್ಲಡ್ ಸೆಲ್ಸ್. RBCಯಲ್ಲಿ ಏನಪ್ಪ ಅಂತಂದರೆ ಕಬ್ಬಿಣ ಅಂಶವನ್ನು ಕಂಡುಬರ್ತದೆ ಅಂತ ನಾವು ಹೇಳ್ಬೋದು. ನಮ್ಮ ದೇಹದಲ್ಲಿ ಏನಪ್ಪ ಅಂತಂದರೆ ಆಮ್ಲಜನಕವನ್ನು ರಫ್ತು ಮಾಡೋದು ಯಾವುದು ಅಂದರೆ RBC ಆಗಿದೆ.
ಇದಕ್ಕೆ ಎರಿಥ್ರೋಸೈಟ್ಗಳು ಅಥವಾ ಆರ್ ಬಿ ಸಿಗಳಲ್ಲಿ ಹಿಮೋಗ್ಲೋಬಿನ್ ಎಂಬ ಪ್ರೋಟೀನ್ ಇರುತ್ತದೆ ಅಂತ ಹೇಳ್ತೀವಿ ನಾವು. ಯಾವುದು ಹಿಮೋಗ್ಲೋಬಿನ್ ಎಂಬ ಪ್ರೋಟೀನ್ ಯಾವುದರಲ್ಲಿ ಇರ್ತದೆ ಅಂದರೆ ಆರ್ ಬಿ ಸಿಯಲ್ಲಿ ಇರುತ್ತದೆ, ರೆಡ್ ಬ್ಲಡ್ ಸೆಲ್ಸ್ನಲ್ಲಿ. ಇದೇನು ಮಾಡ್ತದಂದ್ರೆ ಆಮ್ಲಜನಕವನ್ನು ಬಾಂಧಿಸಲು ಮತ್ತು ದೇಹದ ಉಡುಮೆಗಳಲ್ಲಿ ತಲುಪಿಸಲು ಸಹಾಯ ಮಾಡುತ್ತದೆ. ಇದು ಮನುಷ್ಯನ ದೇಹದಲ್ಲಿ ಏನಪ್ಪ ಅಂತಂದರೆ ಆಮ್ಲಜನಕವನ್ನು ಏನಪ್ಪ ಅಂತಂದರೆ ರಫ್ತು ಮಾಡುವಂಥದ್ದು ಯಾವುದಪ್ಪ ಅಂತಂದರೆ ಈ ಹಿಮೋಗ್ಲೋಬಿನಲ್ಲಿರುವಂಥ ಆರ್ ಬಿ ಸಿ ಅಂತ ಹೇಳ್ಬೋದು. ಆರ್ ಬಿ ಸಿಯಲ್ಲಿ ಏನಿರುತ್ತೆ, ಹಿಮೋಗ್ಲೋಬಿನ್ ಇರ್ತದೆ. ಇದರಲ್ಲಿ ಕಬ್ಬಿಣ ಅಂಶ ಇರ್ತದೆ ಅಂತ ಹೇಳ್ಬೋದು ನಾವು. ಇದರಲ್ಲಿ ಆರ್ ಬಿ ಸಿಯಲ್ಲಿ ರೆಡ್ ಬ್ಲಡ್ ಸೆಲ್ಸ್. ಅದೇ ರೀತಿಯಾಗಿ ಮುಂದೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ಅಂದರೆ ರಕ್ತವನ್ನು ಹೃದಯದಿಂದ ದೇಹದ ಬೇರೆ ಭಾಗಗಳಿಗೆ ಸಾಗಿಸುವ ರಕ್ತನಾಳವನ್ನು ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಹೃದಯದಿಂದ ದೇಹದ ಬೇರೆ ಭಾಗಗಳಿಗೆ ರಕ್ತವನ್ನು ಸಾಗಿಸುವುದನ್ನು ಏನಂತ ಕರೀತಾರಪ್ಪ? ಇದಕ್ಕೇನಪ್ಪ ಅಂತಂದರೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಆರ್ಟರೀಸ್ ಅಂತ ಕರೀತಾರೆ. ಅದು ಕನ್ನಡದಾಗ ಇಲ್ಲಿ ಧಮನಿಗಳಂತ ಕೊಡಲಾಗಿದೆ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ನೋಡಿ. ಆರ್ಟರೀಸ್ ಏನು ಮಾಡ್ತಾವಂದ್ರೆ ರಕ್ತವನ್ನು ಹೃದಯದಿಂದ ದೇಹದ ಹಲವಾರು ಭಾಗಗಳಿಗೆ ಸರ್ವ್ ಮಾಡ್ತದೆ ಅಂತ ನಾವು ಹೇಳ್ಬೋದು. ಈ ವೇನ್ಸ್ ಏನು ಮಾಡ್ತಾವಪ್ಪ ಅಂತಂದರೆ ಇವು ದೇಹದ ಹಲವಾರು ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತರುತ್ತವೆ ವೇನ್ಸ್. ಆರ್ಟರೀಸ್ ಏನು ಮಾಡ್ತಾವಂದ್ರೆ ಹೃದಯದಿಂದ ದೇಹಕ್ಕೆ ಕಳಿಸಿದರೆ, ಇವು ದೇಹದಿಂದ ವೇನ್ಸ್ ಏನು ಮಾಡ್ತಾವಂದರೆ ಹೃದಯಕ್ಕೆ ರಕ್ತವನ್ನು ಕಳಿಸುತ್ತವೆ. ಇವಕ್ಕೆ ಧಮನಿಗಳು ಅಂತ ಕರೆಯುತ್ತಾರೆ, ಆರ್ಟರೀಸ್ಗಳಿಗೆ. ಧಮನಿಗಳು ಆಮ್ಲಜನಕಯುಕ್ತ ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ. ಏನು ಮಾಡ್ತದೆ ಅಂದರೆ ಈ ಆರ್ಟರೀಸ್ ಹೃದಯ ನಮ್ಮ ಮಾನವನ ಒಂದು ಹೃದಯ ಇರ್ತಲ್ಲ, ಈ ಹೃದಯದಿಂದ ಏನಪ್ಪ ಅಂತಂದರೆ ಹಲವಾರು ಭಾಗಗಳಿಗೆ ದೇಹದ ಕಾಲಾಗಿರ್ಬೋದು, ಕೈಯಾಗಿರ್ಬೋದು, ತಲೆಯಾಗಿರ್ಬೋದು, ಈ ಭಾಗಗಳಿಗೆ ಏನಪ್ಪ ಅಂತಂದರೆ ಇದು ಏನು ಮಾಡ್ತದೆ ಅಂದರೆ ಆಮ್ಲಜನಕವನ್ನು ಕಳಿಸುತ್ತದೆ. ಅವುಗಳ ಗೋಡೆಯು ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಇವುಗಳದ್ದು ರಕ್ತನಾಳದ್ದು. ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ಮುಂದಿನ ಪ್ರಶ್ನೆ ಮಾನವನ ಶ್ವಾಸಕೋಶದ ಆಮ್ಲಜನಕ ವಿನಿಮಯದ ಪ್ರಕ್ರಿಯೆ ಎಲ್ಲಿ ನಡೆಯುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಅಂದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತೆ ಆಮ್ಲಜನಕ ವಿನಿಮಯ ಮಾಡಿಕೊಳ್ಳುತ್ತದೆ, ಅದು ಯಾವ ಸ್ಥಳದಲ್ಲಿ ಅಂತ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ಸ್ ಬಿ ಅಲ್ವಿಯೋಲೈ. ಅಲ್ವಿಯೋಲೈ ಏನು ಮಾಡ್ತದೆ ಅಂದರೆ ಶ್ವಾಸಕೋಶದ ಆಮ್ಲಜನಕದ ವಿನಿಮಯವಾಗುವ ಸ್ಥಳವಾಗಿದೆ ಇದು. ಎದುರು ನೋಡೋಣ. ಅಲ್ವಿಯೋಲೈಗಳು ಶ್ವಾಸಕೋಶದ ಕ್ಷುಲ್ಲಕ ಸೌಕರ್ಯಗಳು. ಇವು ಆಮ್ಲಜನಕ ಮತ್ತು ಕಾರ್ಬನ್ ಡೈಆಕ್ಸೈಡ್ ವಿನಿಮಯದ ಪ್ರಮುಖ ಸ್ಥಳವಾಗಿದೆ ಅಂತ ಹೇಳ್ಬೋದು. ಈ ಸ್ಥಳದಲ್ಲಿ ಏನಪ್ಪ ಅಂತಂದರೆ ಆಮ್ಲಜನಕ ಮತ್ತು ಇಂಗಾಲದ ಕಾರ್ಬನ್ ಡೈಆಕ್ಸೈಡ್ ಏನಪ್ಪ ಅಂತಂದರೆ ಇಲ್ಲಿ ಅಲ್ವಿಯೋಲೈಯಲ್ಲಿ ಏನಪ್ಪ ಅಂತಂದರೆ ಇವು ಪ್ರಮುಖ ವಿನಿಮಯವಾಗುವ ಸ್ಥಳವಾಗಿವೆ ಅಂತ ನಾವು ಹೇಳ್ತೀವಿ. ಇದು ಅದೇ ರೀತಿ ಮುಂದಿನ ಪ್ರಶ್ನೆ ಹೋಗೋಣ. ನಮ್ಮ ಮುಂದಿನ ಪ್ರಶ್ನೆ ಪ್ರಥಮ ಬೌದ್ಧ ಸಮಾವೇಶ ಎಲ್ಲಿ ನಡೆಯುತ್ತೆ? ಇದು ಕೂಡ ಪ್ರಮುಖ ಅಂಶ ಇದೆ ನೋಡಿ. ಯಾಕಪ್ಪ ಅಂತಂದರೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಹಲವಾರು ಪ್ರಶ್ನೆಗಳನ್ನು ಈಗ ಆಲ್ರೆಡಿ ಕೇಳಿದ್ದಾರೆ ಪ್ರಶ್ನೆ ಎಕ್ಸಾಮ್ನಲ್ಲಿ. ಅದರಲ್ಲಿ ಇದು ಒಂದು ಕೂಡ ಪ್ರಥಮ ಬೌದ್ಧ ಸಮಾವೇಶ ಎಲ್ಲಿ ನಡೆಯುತ್ತೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ರಾಜಗೃಹ. ಈ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಒಟ್ಟು ಎಷ್ಟು ಅಂದರೆ 4 ಬೌದ್ಧ ಸಮ್ಮೇಳನಗಳು ನಡೀತವೆ. ಅದರಲ್ಲಿ ಮೊದಲನೇದು ನಡೆದದ್ದು ಎಲ್ಲಪ್ಪ ಅಂತಂದ್ರೆ ರಾಜಗೃಹದಲ್ಲಿ. ಇವುಗಳನ್ನು ನಾವು ಯಾವ ರೀತಿಯಾಗಿ 4 ಇರ್ತಾವಲ್ಲ, ಇವು 4 ಯಾವ ರೀತಿಯಾಗಿ ನಾವು ನೆನಪಿನಲ್ಲಿಟ್ಕೋಬೇಕಂದ್ರೆ ರವೆ ಪಾಕ ಅಂತ ನೆನಪಿನಲ್ಲಿಟ್ಕೋಬೋದು ನಾವು. ಏನಂತ? ರವೆ ಪಾಕ. ಈ ರವೆ ಪಾಕ ಏನಪ್ಪ ಅಂತಂದರೆ ಮೊದಲನೇದು ರಾಜಗೃಹ. ಇದು ಯಾವುದಂದರೆ ರಾಜಗೃಹ. ಎರಡನೇದ್ದು ವೈಶಾಲಿಯಲ್ಲಿ ನಡೀತದೆ. ಎರಡನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತದೆ ಅಂದ್ರೆ ವೈಶಾಲಿಯಲ್ಲಿ ನಡೆದಿದೆ. ಮೂರನೇದು ನೋಡಿದರೆ ಪಾಟಲಿಪುತ್ರದಲ್ಲಿ ನಡೆದಿದೆ. ಮೂರನೇದು ಪಾಟಲಿಪುತ್ರದಲ್ಲಿ ನಡೆದಿದೆ. ನಾಲ್ಕನೇದು ಏನಪ್ಪ ಅಂತಂದರೆ ಯಾವುದು? ಕೌನಜ್ನಲ್ಲಿ ನಡೆದಿದೆ. ನಾಲ್ಕನೇದು ಯಾವುದು? ಅಂದರೆ ರವೆ ಪಾಕದಲ್ಲಿ ಕೌನಜ್ನಲ್ಲಿ ನಡೆದಿದೆ. ಕೌನಜ್ ನಾಲ್ಕನೇದು ಈ ಕೌನಜ್ನಲ್ಲಿ ನಡೀತದೆ. ಈ ರೀತಿಯಾಗಿ ನಾವೇನಪ್ಪ ಅಂತಂದರೆ 4 ಬೌದ್ಧ ಸಮ್ಮೇಳನದ ನೆನಪನ್ನು ಇಟ್ಟುಕೊಳ್ಳಬಹುದು ರವೆ ಪಾಕ ಅನ್ನುವ ಮೂಲಕ. ಇದರ ನೋಡೋಣ ವಿವರಣೆ. ಬುದ್ಧನ ನಿಧನ ನಂತರ ಮೊದಲ ಬೌದ್ಧ ಸಮಾವೇಶ ರಾಜಗೃಹದಲ್ಲಿ ಕಿಂಗ್ ಆದ ಅಜಾತಶತ್ರು ಅವರ ಆಡಳಿತಾವಧಿಯಲ್ಲಿ ನಡೆಯಿತು. ಯಾರಪ್ಪ ಅಂತಂದರೆ ರಾಜಗೃಹದಲ್ಲಿ ಏನಪ್ಪ ಅಂತಂದರೆ ಬುದ್ಧ ನಿಧನ ಹೊಂದಿದ ನಂತರ ಏನಪ್ಪ ಅಂತಂದರೆ ಮೊಟ್ಟ ಮೊದಲ ಬೌದ್ಧ ಸಮಾವೇಶ ನಡೀತದೆ.
ಅದರಲ್ಲಿ ಅಜಾತಶತ್ರು ಅವರ ಆಡಳಿತಾವಧಿಯಲ್ಲಿ ನಡೀತದೆ ಅಂತ ಹೇಳಿದ್ದಾರೆ. ಇದರ ಉದ್ದೇಶ ಏನಾಗಿರ್ತದಪ್ಪ ಅಂತಂದ್ರೆ ಬುದ್ಧನ ಬೋಧನೆಗಳನ್ನು ಸಂಗ್ರಹಣೆ ಮಾಡೋದಾಗಿರ್ತದೆ. ಇದು ಮೊದಲನೇ ಬೌದ್ಧ ಸಮ್ಮೇಳನದ ಉದ್ದೇಶ ಏನಪ್ಪ ಅಂತಂದರೆ ಬುದ್ಧನ ಬೋಧನೆಗಳನ್ನು ಸಂಗ್ರಹಣೆ ಮಾಡೋದಾಗಿದೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಐತಿಹಾಸಿಕ ತಕ್ಷಶಿಲಾ ವಿಶ್ವವಿದ್ಯಾಲಯ ಯಾವ ನದಿ ತೀರದಲ್ಲಿ ಇತ್ತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ತಕ್ಷಶಿಲಾ ವಿಶ್ವವಿದ್ಯಾಲಯ ಯಾವ ನದಿ ತೀರದಲ್ಲಿ ಇತ್ತಂದರೆ ಆಪ್ಷನ್ಸ್ ಡಿ ಇಂಡಸ್ ನದಿ. ಇಂಡಸ್ ನದಿ ತೀರದಲ್ಲಿ ಈ ಐತಿಹಾಸಿಕ ತಕ್ಷಶಿಲಾ ವಿಶ್ವವಿದ್ಯಾಲಯ ಇತ್ತು. ತಕ್ಷಶಿಲಾ ವಿಶ್ವವಿದ್ಯಾಲಯ ಪ್ರಾಚೀನ ಭಾರತದ ಪ್ರಮುಖ ಶಿಕ್ಷಣ ಕೇಂದ್ರವಾಗಿರ್ತದೆ. ಏನಪ್ಪ ಅಂತಂದರೆ ಪ್ರಾಚೀನ ಕಾಲದಲ್ಲಿ ಏನಪ್ಪ ಅಂತಂದರೆ ಈ ತಕ್ಷಶಿಲಾ ವಿಶ್ವವಿದ್ಯಾಲಯ ಏನಾಗಿರ್ತದೆ ಅಂದ್ರೆ ಒಂದು ಶಿಕ್ಷಣ ಕೇಂದ್ರವಾಗಿರ್ತದೆ. ಇದೇನಪ್ಪ ಅಂತಂದರೆ ಇಂಡಸ್ ನದಿಯ ತೀರದಲ್ಲಿ ಇದು ಕಂಡುಬರ್ತದೆ. ಯಾವ ನದಿ? ಇಂಡಸ್ ನದಿ. ತಕ್ಷಶಿಲಾ ವಿವಿಧ ವಿಷಯಗಳಲ್ಲಿ ಉನ್ನತ ಶಿಕ್ಷಣ ನೀಡಿದ ವಿಶಿಷ್ಟ ಕೇಂದ್ರ ಕೂಡ ಆಗಿರ್ತದೆ ಅಂತ ಹೇಳ್ಬೋದು. ಅಂದರೆ ಎಲ್ಲ ಶಿಕ್ಷಣ ಕೇಂದ್ರಗಳಿಗಿಂತ ಈ ಶಿಕ್ಷಣ ಕೇಂದ್ರ ಒಂದು ಪ್ರಮುಖ ಪಾತ್ರ ವಹಿಸುವಂಥ ಒಂದು ವಿಶ್ವವಿದ್ಯಾಲಯವೂ ಆಗಿರ್ತದೆ. ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಬಂದಂಥ ವಿದ್ಯಾರ್ಥಿ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದು ಹಲವಾರು ಸ್ಥಳಗಳಲ್ಲಿ ಅವನು ಹೋಗಿ ವಿಶಿಷ್ಟ ಅನುಭವವನ್ನು ಪಡೆದಿರ್ತಾನೆ ಈ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ. ಮುಂದೆ ನೋಡೋದಾದರೆ ಮಹಾತ್ಮ ಗಾಂಧಿ ಯಾವ ಚಳವಳಿಯಿಂದಾಗಿ ಅಂತಾರಾಷ್ಟ್ರೀಯ ಮುಖವಾಯಿತು ಅಂತಂದರೆ ಏನಪ್ಪ ಅಂತಂದರೆ ಈ ಪ್ರಶ್ನೆ ಅಂದ್ರೆ ಅಂತಾರಾಷ್ಟ್ರೀಯ ಮುಖ ಅಂದರೆ ಮಹಾತ್ಮ ಗಾಂಧೀಜಿಯವರು ಯಾವ ಚಳವಳಿಯಿಂದ ಎಲ್ಲ ರಾಷ್ಟ್ರಗಳಲ್ಲಿ ಅವರಿಗೆ ಪ್ರಶಂಸೆ ಹುಟ್ಟಿತ್ತಂತ ಕೇಳಲಾಗಿದೆ ಪ್ರಶ್ನೆ. ಅಂದರೆ ಅವ್ರು ಎಲ್ಲ ದೇಶದಲ್ಲಿಂತ ನೋಡಿದರು ಅಂತ ಈ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂಪಾರಣ್ಯ ಸತ್ಯಾಗ್ರಹ. ಏನಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿ 1917ರಲ್ಲಿ ಯಾವಾಗ 1917ರಲ್ಲಿ ಏನು ಮಾಡ್ತಾರೆ ಅಂದರೆ ಚಂಪಾರಣ್ಯ ಸತ್ಯಾಗ್ರಹವನ್ನು ಮಾಡ್ತಾರೆ. ಈ ಸತ್ಯಾಗ್ರಹದಿಂದ ಏನಪ್ಪ ಅಂತಂದರೆ ಮಹಾತ್ಮ ಗಾಂಧೀಜಿ ಅವರು ಅಂತಾರಾಷ್ಟ್ರೀಯವಾಗಿ ಅವರೇನಪ್ಪ ಅಂತಂದರೆ ಪ್ರಸಿದ್ಧ ಪಡಿತಾರೆ. ಅಂತಾರಾಷ್ಟ್ರೀಯ ವ್ಯಕ್ತಿಯಾಗಿ ಏನಪ್ಪ ಅಂತಂದರೆ ಪ್ರಸಿದ್ಧಿಯನ್ನು ಪಡೀತಾರೆ. 1917ರಲ್ಲಿ ಈ ಚಳವಳಿ ಮಾಡ್ತಾರೆ. ಯಾವುದು? ಚಂಪಾರಣ್ಯ ಸತ್ಯಾಗ್ರಹ. ಇದು ನೀಲಿ ಬೆಳೆಗಾರರಿಗೆ ಸಂಬಂಧಿಸಿದಂಥ ಚಳವಳಿ ಆಗಿದೆ. ನೀಲಿ ಬೆಳೆಗಾರರಿಗೆ 1917ರಲ್ಲಿ ಬಿಹಾರದಲ್ಲಿ ನಡೆದ ಚಂಪಾರಣ್ಯ ಸತ್ಯಾಗ್ರಹ ಗಾಂಧೀಜಿಯವರ ಮೊದಲ ಸ್ವಾತಂತ್ರ್ಯ ಹೋರಾಟ ಚಟುವಟಿಕೆ ಆಗಿರುತ್ತದೆ. ಇದು ಅವರ ಅಂತಾರಾಷ್ಟ್ರೀಯ ಜನಪ್ರಿಯತೆಯನ್ನು ಹೆಚ್ಚಾಗಿ ಮಾಡಿತ್ತಂತ ಹೇಳಿದ್ದಾರೆ. 1917ರಲ್ಲಿ ಏನಪ್ಪ ಅಂತಂದರೆ ಅಂತಾರಾಷ್ಟ್ರೀಯ ವ್ಯಕ್ತಿಯಾಗಿ ಗಾಂಧೀಜಿಯವರು ಪ್ರಸಿದ್ಧಿಯನ್ನು ಪಡೆಯುತ್ತಾರೆ ಈ ಚಳವಳಿ ಮಾಡಿದ ನಂತರ. ಯಾವುದು ಅಂದರೆ ಚಂಪಾರಣ್ಯ ಸತ್ಯಾಗ್ರಹದಿಂದ. ಅದೇ ರೀತಿ ಮುಂದೆ ನೋಡೋಣ. ಕೋರ್ನಾಕ್ ಸೂರ್ಯ ದೇವಾಲಯವನ್ನು ನಿರ್ಮಿಸಿದ ರಾಜನ ಹೆಸರೇನು? ಈ ಕೋರ್ನಾಕ್ ಸೂರ್ಯ ದೇವಾಲಯವನ್ನು ನಿರ್ಮಿಸಿದ ರಾಜನ ಹೆಸರೇನು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನರಸಿಂಹದೇವ ಒನ್. ಈ ನರಸಿಂಹದೇವ ಒನ್ ಏನು ಮಾಡ್ತಾನೆ ಅಂದರೆ ಕೋರ್ನಾಕದಲ್ಲಿ ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಈ ಕೋರ್ನಾಕ್ ಸೂರ್ಯ ದೇವಾಲಯ ಕಂಡುಬರೋದಿಲ್ಲಪ್ಪ ಅಂತಂದರೆ ಒಡಿಶಾದಾಗ ಕಂಡುಬರುತ್ತೆ ನೋಡ್ರಿ. ಎಲ್ಲಿ? ಒಡಿಶಾದಾಗ ಈ ಕೋರ್ನಾಕ್ ಸೂರ್ಯ ದೇವಾಲಯ ಕಂಡುಬರುತ್ತದೆ. ಇದರ ಬಗ್ಗೆ ನೋಡೋದಾದರೆ ಕೋರ್ನಾಕ್ ಸೂರ್ಯ ದೇವಾಲಯವನ್ನು 13ನೇ ಶತಮಾನದ ಒಡಿಶಾದ ಗಂಗ ವಂಶದ ರಾಜ ಆಗಿರುವಂಥ ನರಸಿಂಹದೇವವನ್ನು ಅವನೇನು ಮಾಡ್ತಾನೆ ಅಂದರೆ ನಿರ್ಮಾಣವನ್ನು ಮಾಡುತ್ತಾನೆ. ಯಾವುದು? ಯಾವ ವಂಶದ ಅಂದರೆ ಗಂಗ ವಂಶದ ಹೊತ್ತಿದ್ದ ನರಸಿಂಹದೇವ. ಅಥವಾ 13ನೇ ಶತಮಾನದಲ್ಲಿ ಈ ಒಡಿಶಾ ರಾಜ್ಯದಲ್ಲಿ ಏನು ಮಾಡ್ತಾನೆ ಅಂದರೆ ಕೋರ್ನಾಕ್ ಸೂರ್ಯ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಇದೇನಪ್ಪ ಅಂತಂದರೆ ಇದು ವಿಶಿಷ್ಟ ವಾಸ್ತು ಶಿಲ್ಪಕ್ಕೆ ಹೆಸರುವಾಸಿ ಅಂತ ಪಡೆದುಕೊಂಡಿದೆ ಅಂತ ಹೇಳ್ಬೋದು ನಾವು. ಇದು ಕೂಡ ಅರ್ಥ ಆಯ್ತು ಅಂತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿ, ಜೊತೆಗೆ ಒಂದು ಕಮೆಂಟ್ ಹಾಕಿ ಸೂಪರ್ ಅಂತ. ಇದೇ ರೀತಿಯಾಗಿ ಹಲವಾರು ವೀಡಿಯೋಗಳನ್ನು ಮಾಡೋಣ ಮತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿಗೆ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.